ಸಾರಿ ಪುಟ್ಟ, ಲೇಟ್ ಆಗೋಯ್ತು. ಒಬ್ಳಿಗೆ ಬೋರ್ ಆಗ್ತಿತ್ತ? ಏನಾದರೂ ತಿಂದ್ಯಾ? ಚಂಪಾಗಿ ಹೇಳಿ ಏನಾದರೂ ಮಾಡಿಸ್ಕೊ ಅಂದಿದ್ದೆ, ಮಾಡಿಸ್ಕೊಂಡ್ಯಾ? ನಂಗೆ ಗೊತ್ತು ನೀನೇನು ತಿಂದಿರಲ್ಲ ಅಂತ. ಒಂದು ನಿಮಿಷ ಇರು, ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದು ನಾನೇ ಏನಾದರೂ ಮಾಡ್ಕೊಡ್ತೀನಿ. ಗೆಸ್ ವಾಟ್? ಪಾಪು ಮದುವೆ ಸೆಟ್ಲ್ ಆಯ್ತು. ಪ್ರಪೋಸಲ್ ಬಂದು ತುಂಬಾ ದಿವಸ ಆಗಿತ್ತು. ಇವತ್ತು ಎರಡೂ ಮನೆಯವರು ಕೂತು ಹುಡುಗ ಹುಡುಗಿ ಪರಿಚಯ ಮಾಡಿಸಿ ಎಲ್ಲ ಮಾತುಕತೆ ಮುಗಿಸ್ಕೊಂಡ್ ಬಂದ್ವಿ. ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ನಡೀತು. ನಾಡಿದ್ದೆ ನಿಶ್ಚಿತಾರ್ಥ. ಟೈಮ್ ತುಂಬಾ ಕಮ್ಮಿ ಇದೆ, ಅರೇಂಜ್ಮೆಂಟ್ಸ್ ತುಂಬಾ ಇದೆ. ನೀನು ಹೆಲ್ಪ್ ಮಾಡ್ತೀಯ ತಾನೆ? ಏನು ಟೆನ್ಷನ್ ಇಲ್ವಾ? ಏನಿಲ್ಲ ಅಂದರೂ ಕೇಟ್ರಿಂಗ್ ಕೆಲಸ ಫುಲ್ ನಮ್ಮ ನಕ್ಷತ್ರಂದೆ. ಅದಕ್ಕೆ ನಾವು ತಲೆ ಹಾಕೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಅರೆ, ಬಂದಾಗಿಂದ ಸುಮ್ಮನೆ ತಲೆಯಲ್ಲಾಡಿಸ್ತಿದ್ಯಾ? ಇಷ್ಟು ಒಳ್ಳೆ ಸುದ್ದಿ ಹೇಳಿದೀವಿ, ಏನಾದ್ರೂ ಮಾತಾಡು. ಅದು ಸ್ವಲ್ಪ ಸೈಡ್ ಬಿಡ್ತೀರಾ? ಯಾವ್ದಾದ್ರು ಮೂಲಲ್ಲಿ ಕೂತ್ಕೊಂಡು ನಿಮ್ ಡ್ರಾಮಾನ ಕಂಟಿನ್ಯೂ ಮಾಡಿ. ಬಾ ಪುಟ್ಟ, ನಾವು ಕೂತ್ಕೊಂಡು ಮಾತಾಡೋಣ ಬಾ. ಇವಳು ಯಾಕೆ ಇನ್ನೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳಲ್ಲ? ಇಂಥ ಒಳ್ಳೆ ವಿಷಯನ ಹೇಳೋಣ ಅಂದರೆ ಇಂಥ ಟೈಮಲ್ಲೇ ಇವಳ್ದಿದ್ದೆಲ್ಲ ಇದ್ದಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ನನ್ನ ಎಂಗೇಜ್ಮೆಂಟ್ ಆಗ್ತಿರೋ ವಿಷಯ ಗೊತ್ತಾದರೆ ಖುಷಿಲಿ ಕುಂದಾಡ್ಬಿಡ್ತಾಳೆ. ನನ್ನ ಖುಷಿನ ಬಯಸೋಳು, ನನಗೆ ಒಳ್ಳೇದಾಗಲಿ ಅಂತ ಬಯಸೋರು ಇವಳೊಬ್ಬಳೆ. ಇವತ್ತಂತೂ ನಮ್ಮ ಖಾಲಿ ಡಬ್ಬಿಗೆ ಶಾಕ್ ಮೇಲೆ ಶಾಕು. ಬೆಳಗ್ಗೆ ಒಂದು ರೀತಿ ಶಾಕ್ ಆದರೆ ಈಗ ಎಂಗೇಜ್ಮೆಂಟ್ ಅನ್ನೋ ಶಾಕು. ಶಾಕಾಗಿ ತಲೆ ಸುತ್ತ ಬೀಳದೆ ಹೋದ್ರೆ ಸಾಕು ಅವಳು. ತಿರ್ಗಾ ಸ್ವಿಚ್ ಆಫ್. ಗಾಡ್ ಡ್ಯಾಮ್ ಇಟ್, ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಬ್ಯುಸಿ ಬ್ಯುಸಿ ಬ್ಯುಸಿ. ಅಟ್ಲೀಸ್ಟ್ ಕರ್ಟಸಿಗಾದರೂ ಊಟ ಮಾಡಿದ್ರ, ರೀಚ್ ಆದ್ರ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಏನಾದರೂ ಹೇಳ್ತಾನೆ ಅಂತ ಅನ್ಕೊಂಡೆ. ನೋ, ಏನೂ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ತಾನೆ ಅಂತ ಅನ್ಕೊಂಡೆ, ಅದು ಇಲ್ಲ. ಬರ್ತಿರೋ ಸಿಟ್ಟಿಗೆ ಅವ್ನಿಗೆ ನನ್ನ ಬಗ್ಗೆ ನೆನಪೇ ಇಲ್ಲ. ವೆರಿ ಬ್ಯಾಡ್, ವೆರಿ ಸ್ಯಾಡ್. ನಿಮ್ದೊಳೆ ನಾಯಿ ಪಾಡ್ ಮ್ಯಾಮ್. ಅನ್ನಿ ಎಂತ ಪಾಡಾಯ್ತಲ್ವಾ ಮ್ಯಾಮ್. ಫಸ್ಟ್ ಡೇನೇ ಹೀಗಾದ್ರೆ ಮುಂದೆ ಹೇಗೋ. ನೀನು ನನಗೆ ಸಮಾಧಾನ ಮಾಡಕ್ಕೆ ನನ್ನ ಜೊತೆನಲ್ಲಿದ್ಯಾ ಅಥವಾ ನನಗೆ ಇನ್ನೂ ಉರಿಲಿ ಅಂತ ಪೆಟ್ರೋಲ್ ಕ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ಯಾ? ನೋ ಮ್ಯಾಮ್, ನಾನು ಆ ಥರ ಹೇಳಿಲ್ಲ. ಅದು ಓ ಗಾಡ್ ಮಿಲಿ, ಸ್ಟಾಪ್ ಇಟ್. ನನಗಾಗಿದೆ, ಅದರಲ್ಲಿ ನಿಂದು ಬೇರೆ ಮಧ್ಯ. ಆ ಭೂಪತಿ ನನ್ನನ್ನು ಒಪ್ಪಿದ್ರು ಒಪ್ಪದೇ ಇರೋ ಹಾಗಿದೆ. ಅವನನ್ನು ಹೇಗೆ ಟ್ರ್ಯಾಕಿಗೆ ತರ್ತೀನಿ ನೋಡು. ಹಲೋ. ಹಲೋ ಭೂಪತಿ, ರೀಚ್ ಆದ್ರಾ? ಹಾಂ, ಆಗಲೇ ಬಂದೆ. ನೀವು? ಹಾಂ, ನಾವು ರೀಚ್ ಆದ್ವಿ. ಅದು ಏನಂದ್ರೆ ನಿಮ್ಮಮ್ಮ ಏನಂದ್ರು, ಐ ಮೀನ್ ನನ್ನ ಬಗ್ಗೆ. ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಶ್ವೇತಾ?
ಅವ್ರಿಗೆ ನೀವಂದ್ರೆ ಇಷ್ಟ. ಇನ್ಫ್ಯಾಕ್ಟ್ ತುಂಬಾನೇ ಇಷ್ಟ. ಮತ್ತೆ ನಿಮಗೆ? ಹಾ ಹಾಂ, ಏನಿಲ್ಲ ಭೂಪತಿ. ಆ್ಯಕ್ಚುಲಿ ನಾನು ನಿಮಗೆ ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಬ್ಯುಸಿ ಬರ್ತಿತ್ತು, ಆಫೀಸ್ ಕಾಲ್ ಅಂತ ಸುಮ್ಮನಾದೆ. ಇಷ್ಟೊತ್ತಲ್ಲಿ ಎಂತ ಆಫೀಸ್ ಕಾಲ್ ಶ್ವೇತಾ? ಆಕ್ಚುಲಿ ನಾನು ನಕ್ಷತ್ರಕ್ಕೆ ಫೋನ್ ಟ್ರೈ ಮಾಡ್ತಿದ್ದೆ. ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಹೌದು, ನಕ್ಷತ್ರ ಏನ್ ಮಾಡ್ತಾಳೆ? ಅವಳ ಮನೇಲಿ ಇದ್ದಾಳೋ ಇಲ್ವೋ? ಆರಾಮಾಗಿದ್ದಾಳ್ ತಾನೆ? ಯಾ, ಶೀಸ್ ಫೈನ್. ನನ್ನ ರೂಮ್ ಕಡೆ ಬಂದರೆ ನೀವು ಕಾಲ್ ಮಾಡಿದ್ರಿ ಅಂತ ಹೇಳ್ತೀನಿ. ಹಾ, ಇನ್ನೊಂದು ವಿಷಯ, ನಾವಿಬ್ರು ಎಂಗೇಜ್ ಆಗ್ತಿರೋ ವಿಷಯನ ನಕ್ಷತ್ರಂಗೆ ಹೇಳಕ್ ಹೋಗ್ಬೇಡಿ. ಯಾಕೆ? ಏನಿಲ್ಲ, ನಾನೊಂದು ಸರ್ಪ್ರೈಸ್ ಕೊಟ್ಟು ಆ ವಿಷಯನ ನಾನೇ ಹೇಳಬೇಕು. ಅವಳಿಗೆ ನನ್ನಿಂದನೇ ಗೊತ್ತಾಗಬೇಕು ಅಷ್ಟೇ. ವಾವ್, ಸೋ ಸ್ವೀಟ್ ಭೂಪತಿ. ಶೋರ್ ಶೋರ್, ನೀವು ಹಾಗೆ ಮಾಡಿ. ಫ್ರೆಂಡ್ ಅಂದರೆ ನಿಮ್ಮ ಥರನೇ ಇರಬೇಕು. ವಿಷಯ ಗೊತ್ತಾದಾಗ ಅವಳಿಗೆ ಥ್ರಿಲ್ ಆಗುತ್ತೆ ಅಲ್ವಾ? ನಾವಿಬ್ರು ಮದುವೆ ಆಗ್ತಿರೋ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಆ ಶಾಕಲ್ಲಿ ಮುಖ ಹೇಗಾಗುತ್ತೆ ಅಂತ ನಾನು ನೋಡಬೇಕು. ಡೆಫಿನೆಟ್ಲಿ, ನಾನು ಏನೂ ಹೇಳಲ್ಲ. ಸರಿ, ಗುಡ್ ನೈಟ್ ಶ್ವೇತಾ. ಬಾಯ್, ಗುಡ್ ನೈಟ್. ನೀನ್ ಮನೆಗೆ ಹೋಗೋದಾದ್ರೆ ಇವಾಗ್ಲೇ ಹೋಗು ಮುನ್ನ. ಇಲ್ಲ ನನ್ನ ಜೊತೆ ಇರ್ತೀನಿ ಅನ್ನೋದಾದ್ರೆ ನಕ್ಷತ್ರನ ಹುಡ್ಕೋದಿಕ್ಕೆ ಹೆಲ್ಪ್ ಮಾಡು. ಇಲ್ಲ ಬಸ್, ನಾನು ಮನೆಗೆ ಹೋಗ್ತೀನಿ, ಅಮ್ಮ ಬೈತಾರೆ. ಹಲೋ, ಏನು? ನಾನು ಇವಾಗಲೇ ಬರ್ತಾ ಇದ್ದೀನಿ. ಯಾರು ಮೇಡಮ್, ಯಾರು ಬೇಕಿತ್ತು ನಿಮ್ಗೆ? ಅದೆಲ್ಲ ನಿನಗ್ ಬೇಡದೇ ಇರೋ ವಿಷಯ. ನಾನು ನನ್ನ ಮಗಳನ್ನ ನೋಡ್ಬೇಕು. ಗೇಟ್ ಓಪನ್ ಮಾಡು. ನಿಮ್ ಮಗ್ಳು ಇಲ್ಲೇ ಬರ್ತಾಳೆ. ನಿಮ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು, ಹೋಗ್ರಿ ಸುಮ್ನೆ. ಶಕುಂತಲ ದೇವಿ ನಿನಗೆ 16,000 ರೂಪಾಯಿ ಸಂಬಳ ಕೊಡ್ತಾಳೆ, ಅದಕ್ಕೆ ಈ ತರ ಮಾತಾಡ್ತಿದ್ಯಾ ಅಲ್ವಾ? ನೋಡು, ಈಗ ಗೇಟ್ ಓಪನ್ ಮಾಡು. ಗೆಲ್ದೇ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ ನೀವು? ಬಿಡ. ಭೂಪತಿ, 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 ಬಾ ಹೊರಗೆ. ಇಷ್ಟು ದಿವಸ ನನಗೆ ಮೋಸ ಮಾಡಿ ಸಾಕು. ಇವತ್ತು ನನ್ನ ಎದುರು ನಿಂತ್ಕೊಂಡು ಮಾತಾಡು. ಭೂಪತಿ, ಯಾರ್ ನೀವು? ಯಾಕೆ ಹೀಗೆ ಕೂಗಾಡ್ತಾ ಇದ್ದೀರಾ? ನಾನು ಯಾರು ಅನ್ನೋದು ನಿಮ್ಗೆ ಬೇಕಾಗಿಲ್ಲ. ಮೊದಲು ಭೂಪತಿನ ಕರೀರಿ. ನಾನು ಅವನ ಹತ್ರ ಮಾತಾಡ್ಬೇಕು. ನನ್ನ ಮಗಳು ಎಲ್ಲಿ ಅಂತ ಕೇಳ್ಬೇಕು. ದೊಡ್ಡದಾಗಿ ಭಾಷೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋದ್ನಲ್ಲ, ಕರ್ಕೊಂಡು ಹೋದ್ಮೇಲೆ ನೋಡ್ಕೊಳ್ಳೋದು ಗೊತ್ತಿರ್ಬೇಕು. ನೋಡಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ಈ ತರ ಮನೆಯೊಳಗ್ ನುಗ್ಗಿ ಕೂಗಾಡೋದು ಸರಿಯಲ್ಲ. ಭೂಪತಿ, ಭೂಪತಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋವರೆಗೂ ನಾನು ಇವತ್ತು ಹೋಗಲ್ಲ. ಯಾರ ಲೇಡಿ? ಏನಾಯ್ತು ಮಯು? ಯಾರವರು? ಯಾರೋ ಗೊತ್ತಿಲ್ಲ ಶೌರ್ಯ, ಭೂಪತಿನ ಹುಡುಕ್ತಾ ಇದ್ದಾರೆ. ಆ ಅಮ್ಮ ಎಲ್ಲೋದ್ರು? ಏ ಭೂಪತಿ, ಎಲ್ಲಿದ್ಯಾ? ಹೊರಗ್ ಬಾ. ಈ ರೀತಿ ಕದ್ದು ಮುಚ್ಚಿ ಕೂತ್ಕೊಂಡ್ರೆ ನಾನು ಹೊಟ್ಟೋಗ್ತೀನಿ ಅನ್ಕೊಂಡ್ಯಾ? ನಾನ್ ಹೋಗೋದಿಲ್ಲ. ನನ್ ಮಗಳು ಸಿಗೋವರೆಗೂ ನಾನು ಹೋಗಲ್ಲ. ಎಲ್ಲಿದ್ಯೋ ಭೂಪತಿ?
ಎಷ್ಟು ಹೇಳಿದ್ರು ಗೇಟ್ ತಳ್ಕೊಂಡು ಒಳಗಡೆ ಬಂದ್ಬಿಟ್ರು ಸರ್. ಅದೇನು ಅಂತ ನಾನು ವಿಚಾರಿಸ್ತೀನಿ, ನೀನ್ ಹೋಗು. ಸರಿ ಸರ್. ನೀನ್ ಯಾರು, ನಿನ್ ಯೋಗ್ಯತೆ ಏನು ನನ್ಗೆಲ್ಲ ಚೆನ್ನಾಗ್ ಗೊತ್ತಾಗಿದೆ. ಹೊರಗ್ ಬಾ. ನನ್ನ ಮನೆ ಮಗನ್ ತರ ನೋಡ್ಕೊಂಡಲ್ಲ, ನಮ್ಮಂತವ್ರಿಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸಾದ್ರೂ ಬಂತು. ಛೇ, ಹೋಗಿ ಹೋಗಿ ನಿನ್ನಂತ ಒಂದ್ ಜೊತೆ ನನ್ನ ಮಗಳನ್ನ ಕಳಿಸ್ಕೊಟ್ನಲ್ಲ, ನನ್ ಬುದ್ಧಿಗೆ ಹೊಡ್ಕೋಬೇಕು. ಏ ಭೂಪತಿ, ಏನಿದ್ಯಾ? ಹೊರಗ್ ಬಾರೋ. ನನಗ್ ಮೋಸ ಮಾಡ್ತೀಯಲ್ಲ, ನನ್ ಮಗಳನ್ನ ಕರ್ಕೊಂಡು ಹೋಗ್ಯಲ್ಲ. ಭೂಪತಿ ಎಲ್ಲಿದ್ಯಾ? ಬಾ. ನೋಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನಾವು ಸುಮ್ಮನೆ ಇದೀವಿ ಅಂತ ಅತಿಯಾಗಿ ಆಡ್ದೆ ಅದೇನಾಗ್ಬೇಕು ಅದನ್ನ ಮೊದಲು ಹೇಳಿ. ಯಾರಯ್ಯ ನೀನು? ನಿನ್ನ ಹತ್ರ ನಾನು ಯಾಕೆ ಮಾತಾಡ್ಬೇಕು? ನನ್ನ ಮಾತು ಏನಿದ್ರು ಇದನ್ನೆಲ್ಲ ದೊಡ್ಡ ಮನುಷ್ಯ ಭೂಪತಿ ಅವನ ಹತ್ರ ಇದೆ. ಎಲ್ಲಿ ಅವನು? ಕರೀರಿ ಅವನನ್ನ. ನೋಡಿ, ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀವಿ ಅಂತ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡಿ. ಮರ್ಯಾದೆಯಿಂದ ಆಚೆ ಹೋಗಿ, ನಮಗೂ ಕಿರ್ಚಕ್ ಬರುತ್ತೆ. ಹೋಗಲ್ಲ. ಭೂಪತಿ ಬಂದು ನನ್ನ ಮಗಳು ಎಲ್ಲಿ ಅಂತ ಹೇಳೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಏ ಭೂಪತಿ, ಕದ್ದು ಕೂತ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಬಾರ ಹೊರಗಡೆ. ಸೈಲೆಂಟ್. ಎಷ್ಟು ಧೈರ್ಯ ನಮ್ಮನೆಗೆ ಬಂದು ನನ್ನ ಮಗನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಯಾರು ನೀನು? ಓಹೋ, ನೀವ ಶಕುಂತಲಾ ದೇವಿ ಅಂದ್ರೆ ಆ ದೊಡ್ಡ ಮನುಷ್ಯನ್ ತಾಯಿ. ನನಗೆಷ್ಟು ಧೈರ್ಯ ಅಂತ ಕೇಳ್ತಿದ್ದೀರಲ್ಲ. ನಿಮ್ಮ ಮಗ ನಮ್ಮ ಮನೆಗೆ ಬಂದು ನಮ್ಮ ಹತ್ರನೇ ಸುಳ್ಳು ಹೇಳಿ ನಮ್ಮ ಭಾವನೆಗಳ ಜೊತೆ ನಾಟಕ ಆಡದ್ನಲ್ಲ, ಅವನ್ಗೆ ಎಷ್ಟು ಧೈರ್ಯ ಇರಬೇಕು. ನಮ್ಮನ್ನ ಅವನ್ ಏನ್ ಅನ್ಕೊಂಡಿದ್ದಾನೆ? ಏನು, ನನ್ನ ಮಗ ನಿನ್ ಮನೆಗೆ ಬಂದಿದ್ನ? ಅಷ್ಟಕ್ಕೂ ನೀನ್ ಯಾರು? ಇಷ್ಟು ಹೊತ್ತಿಂದ ಹೇಳ್ತಾನೆ ಇದ್ದೀನಿ, ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಜಯ, ನಕ್ಷತ್ರ ತಾಯಿ. ನನ್ನ ಮಗಳು ಎಲ್ಲಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಅವಳು ಎಲ್ಲಿ ಅಂತ ನಿಮ್ಮ ಮಗ ಉತ್ತರ ಕೊಡ್ಬೇಕು. ಏನು, ನಿನ್ ಮಗಳು ಕಾಣಿಸ್ತಿದ್ರೆ ನನ್ ಮಗ ಉತ್ತರ ಕೊಡ್ಬೇಕಾ? ನಾನ್ ಸೆನ್ಸ್. ಇನ್ಯಾರು ಮತ್ತೆ ಉತ್ತರ ಕೊಡ್ಬೇಕು? ನಮ್ಮನೆ ಬಿಟ್ಟು ಹೋಗ್ಬೇಕಾದ್ರೆ ಜೊತೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋದ್ನಲ್ಲ, ಅವಳಿಗೇನೂ ಆಗೋದಿಲ್ಲ, ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೇನೇ ಆದ್ರೂ ನಾನ್ ಹೊಣೆ ಅಂತ ಹೇಳ್ದ. ಅವನ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ಮಗಳನ್ನ ಅವನ ಜೊತೆ ಕಳಿಸ್ದೆ. ಆದ್ರೆ ಈಗ ನನ್ನ ಮಗಳು ಕಾಣಿಸ್ತಾ ಇಲ್ಲ. ನನ್ ಯಾರನ್ನ ಕೇಳ್ಬೇಕು? ಯಾರು ಹೊಣೆ ಇದಕ್ಕೆ? ವಾಟ್? ಭೂಪತಿ PG ಬಿಟ್ಟು ಬರ್ತಾ ನಕ್ಷತ್ರನ ಜೊತೆ ಕರ್ಕೊಂಡ್ ಬಂದಿದ್ನ? ಯಾಕೆ? ಅವನ್ ನಿಮ್ ಹತ್ರ ಏನು ಹೇಳಿಲ್ವಾ? ಅವನ ಮೇಲೆ ನಂಬಿಕೆ ಇಟ್ಟು ನನ್ನ ಮಗಳನ್ನ ಅವನ ಜೊತೆ ನಾನು ಕಳಿಸ್ಕೊಟ್ಟೆ. ಅದಕ್ಕೆ ಇವತ್ತು ಅವನನ್ನ ಪ್ರಶ್ನೆ ಮಾಡೋದಕ್ಕೆ ನಾನ್ ಬಂದಿದ್ದೀನಿ. ನಿಮ್ಮ ಮಗ ಭೂಪತಿನೇ ಇದಕ್ಕೆ ಉತ್ತರ ಕೊಡಬೇಕು.